ಎಂಬಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಇಂದು 31ನೇ ತಾರೀಕು. ಮೇಷರಾಶಿಯವರಿಗೆ ಇಂದು ಬಹಳ ಸುಖಕರವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಮತ್ತು ಮಿತ್ರರಿಂದ ಇಂದು ಮನಸ್ಸಿಗೆ ಸಂತೋಷ ಮತ್ತು ಯಶಸ್ಸು ಪ್ರಾಪ್ತಿಯ ಕೊಡುಗೆ, ಗುಂಪುಗಳಿಂದ ಯಶಸ್ಸು. ವೃಷಭ ರಾಶಿಯವರಿಗೆ ಇಂದು ಅಷ್ಟೇನು ಪ್ರಶಸ್ತವಾದಂತಹ ದಿವಸ ಆಗಿರುವುದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿರಬಹುದು. ಈ ಜವಾಬ್ದಾರಿಯಿಂದ ಮನೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಏರ್ಪೇರು ಆಗಬಹುದು. ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿವಸ, ಭಾಗ್ಯೋದಯವಾಗುತ್ತೆ. ಭಾಗ್ಯೋದಯದ ಫಲವನ್ನ ನೀವು ದೊಡ್ಡವರ ಅನುಗ್ರಹದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯವಾದ್ದರಿಂದ ಬಹಳ ವಿನಮ್ರತೆಯಿಂದ ಇಂದು ನಡ್ಕೋಬೇಕು. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುವಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಮುಖ್ಯವಾದಂತಹ ಕೆಲವು ಮಾತುಕತೆ ಮತ್ತು ಸಂಬಂಧಗಳಿಗೆ ಒಡಕು ಏರ್ಪಡಬಹುದು ಅಥವಾ ನಿಮ್ಮದೇ ತಪ್ಪು ಅಂತ ಹೇಳಿ ನಿಮಗೆ ಮನಸ್ಸಿಗೆ ಅತಿ ಕ್ಲೇಶವಾಗುವಂತಹ ದಿನ ಇದಾಗಿರುತ್ತೆ. ಸಿಂಹರಾಶಿಯವರಿಗೆ ಇಂದು ಒಳ್ಳೆಯ ದಿವಸ. ಬೇರೆಯವರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ ಮತ್ತೆ ನಿಮ್ಮ ಪ್ರೀತಿ ಪಾತ್ರದಿಂದ ಅಕ್ಕರೆ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಎಲ್ಲ ಕೆಲಸಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಕನ್ಯಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೆ ಸ್ವಲ್ಪ ಶತ್ರು ಬಾಧೆ ಇದೆ. ಆದ್ದರಿಂದ ಹೆಚ್ಚಾಗಿ ಕೆದಕಿ ಜಗಳ ಆಡೋದಾಗಲಿ ವಾಗ್ವಾದಗಳನ್ನು ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ. ಆಗ ಮಿತ್ರರು ಶತ್ರುಗಳಾಗಿ ಪರಿವರ್ತನೆಗೊಂಡು ಬಿಡುವಂತಹ ಸಾಧ್ಯತೆಗಳು ಜಾಸ್ತಿ. ತುಲಾ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಮುಖ್ಯವಾದಂತಹ ಸಂಬಂಧಗಳಿಗೆ ಇಂದು ಅಷ್ಟೇನು ಸೌಹಾರ್ದ ಇರೋದಿಲ್ಲ. ಆದರೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿ ಚಾಣಾಕ್ಷತೆಯಿಂದ ಇಂದು ಎಲ್ಲವನ್ನು ಸಾಧಿಸಬಹುದಂತಾದ ದಿವಸ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಇದೆ. ರಿಯಲ್ ಎಸ್ಟೇಟ್, ಆಸ್ತಿಪಾಸ್ತಿ ವಿಚಾರ, ಕೋರ್ಟು ಕಚೇರಿ, ಟ್ಯಾಕ್ಸೇಷನ್, ಡಾಕ್ಯುಮೆಂಟ್ಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆನೇ ಇರುತ್ತೆ. ಅದರಿಂದ ಸ್ವಲ್ಪ ಬೇಜಾರು ಹೆಚ್ಚಾಗುತ್ತೆ. ಇವತ್ತು ಬಹಳ ಹುಷಾರಾಗಿ ಕೆಲಸಗಳನ್ನು ನಿಭಾಯಿಸಬೇಕು. ಅಮ್ಮನ ಆರೋಗ್ಯದ ಬಗ್ಗೆ ಗಮನ ಹೆಚ್ಚು ಅವಶ್ಯಕ. ಧನುರಾಶಿಯವರಿಗೆ ಇದು ಬಹಳ ಪ್ರಶಸ್ತವಾದಂತಹ ದಿವಸ. ಯಾರು ಸೋಷಿಯಲ್ ಮೀಡಿಯಾ, ರೇಡಿಯೋ, ಟೆಲಿವಿಷನ್ ಮತ್ತೆ ಓರೇಟರ್ಶಿಪ್ ಇತ್ಯಾದಿ ಸ್ಟೇಜ್ ಮೇಲೆ ನಿಂತು ಮಾತಾಡುವಂತಹ ಅಥವಾ ಪತ್ರಿಕೋದ್ಯಮ, ಬರವಣಿಗೆ ಇಂತಹ ಉದ್ಯಮಗಳಲ್ಲಿ ಯಾರ್ಯಾರಿದ್ದೀರಿ ನಿಮ್ಗೆಲ್ಲರಿಗೂ ಇಂದು ಬಹಳನೇ ಯಶಸ್ಸು ಕಾಣುವಂತಹ ದಿವಸ. ಮಕರ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗಬಹುದು. ಆದರೂ ಕೂಡ ನೀವು ನಿಭಾಯಿಸಲಿಕ್ಕೆ ಆಗದೇ ಇರುವಂತಹ ಏನು ಸಮಸ್ಯೆಗಳು ಇರೋದ್ರಿಂದ ನೆಮ್ಮದಿ ಇರುವಂತಹ ದಿವಸ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಕ್ಲೇಶಗಳೆಲ್ಲವೂ ಬಗೆಹರಿಯುತ್ತೆ. ಹೆಚ್ಚಿನ ನೆಮ್ಮದಿಯನ್ನು ಇದ್ದು ಕಾಣಬಹುದು ಮತ್ತು ನಿಮ್ಮ ಮನಸ್ಸಿನ ನೆಮ್ಮದಿ ಶಾಂತಿಯನ್ನು ಬೇರೆಯವರೊಂದಿಗೆ ನೀವು ಹಂಚಿಕೊಂಡು ಕೂಡ ಬೇರೆಯವರಿಗೂ ಮಾರ್ಗದರ್ಶನ ಮಾಡ್ತೀರಿ. ಮೀನರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ರೆಸ್ಟ್ ಇತ್ಯಾದಿಗಳು ಅವಶ್ಯಕವಾಗಿರುತ್ತೆ. ಮನಸ್ಸಿಗೂ ಕೂಡ ತಿಂಗಳಾದ್ಯಂತ ಏನೇನೋ ಕೆಲಸಗಳನ್ನು ಮಾಡಿರೋದ್ರಿಂದ ಒಂದು ಬ್ರೇಕ್ ನಿಮಗೆ ಇವಾಗ ಅವಶ್ಯಕ ಇರುತ್ತೆ. ಆರೋಗ್ಯದ ಕಡೆ ಕೂಡ ಗಮನ ಅತ್ಯವಶ್ಯಕ.